ಎಲ್ಲಿಗೆ ಹೋಗಿದ್ರಿ? ಅಚ್ಚು ಇಲ್ಲಿ ಸುಮತಿ. ಅಚ್ಚು ಅಚ್ಚು ಬಾ ಕಂದ, ಕೂತ್ಕೋ. ಅದು ನೀನಾಗ್ಲೇ ಪ್ರಶ್ನೆ ಕೇಳಿದ್ಯಲ್ಲಮ್ಮ, ನಿನ್ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ನನ್ನ ಮನಸ್ಸು ಈ ಹಡಗ್ ಥರ ತೇಲಾಡ್ಬಿಡ್ತು ಕಣಮ್ಮ. ಉತ್ತರ ಬರಲಿಲ್ಲ. ಅದಕ್ಕೆ ದೇವರ ಸನ್ನಿಧಾನಕ್ಕೆ ಹೋದೆ. ದಿಕ್ಕು ತೋರ್ಸಪ್ಪ ಭಗವಂತ ಅಂತ ಅವನ ಹತ್ರ ಬೇಡ್ಕೊಂಡು ಹೂವಿನ ಶಾಸ್ತ್ರ ಕೇಳ್ಕೊಂಬಂದಿದ್ದೇನೆ ಕಂದ. ಆ ಭಗವಂತನ ಇಚ್ಛೆ ಏನಿದೆಯೋ ಅದಕ್ಕೆ ಆಗಲ್ಲ, ಒಪ್ಪಲ್ಲ ಅಂತ ನಾವ್ಯಾರೂ ಹೇಳಕ್ಕಾಗಲ್ಲ ಅಲ್ವಾ? ಭಗವಂತನ ಸನ್ನಿಧಿಯಲ್ಲಿ ಹಳದಿ ಕೆಂಪು 2 ಹೂವನ್ನಿಟ್ಟು ಬೇಡ್ಕೊಂಡೆ. ಭಗವಂತ, ನನ್ನ ತಂಗಿ ಮನಸ್ಸಲ್ಲಿರೋ ಆಸೆಗೆ ನಿನಗೊಪ್ಪಿಗೆ ಇದ್ರೆ ನನಗೆ ಹಳದಿ ಹೂ ಕೊಡು. ಒಂದು ವೇಳೆ ಒಪ್ಪಿಗೆ ಇಲ್ಲ ಅಂತಂದ್ರೆ ಕೆಂಪು ಹೂ ಕೊಡು ಅಂತ ಅವನ ಪಾದಕ್ಕಿಟ್ಟು ಬೇಡ್ಕೊಂಡೆ ನಾನು. ಯಾವ ಹೂ ಬಂತ್ರಿ? ರೀ, ಯಾವ ಹೂ ಬಂತು ಹೇಳಿ. ಹಳದಿ ಹೂ ಬಂತು. ಸುಮತಿ, ಆ ದೈವಕ್ಕೂ ಈ ಸಂಬಂಧ ಒಪ್ಪಿಗೆ ಇದೆ ಅಂತಾಯ್ತು. ಆದರೂ ನನ್ನ ಮನ್ಸಲ್ಲಿರೋ ವಿಷಯನ ಹೇಳಲೇಬೇಕಲ್ವ ಸುಮತಿ? ನನ್ನ ತಂಗಿ ಅರ್ಚನಾಗೆ ಎಂತೆಂಥ ಗಂಡುಗಳು ಬೇಕು ಅಂತ ನಾನು ಆಸೆ ಪಟ್ಟೆ, ಕನಸು ಕಂಡೆ. ಆದ್ರೆ ಅವಳು ಒಂದು ಮಗುಗೆ ತಾಯಿಯಾಗಿ ಇರ್ತೀನಿ ಅಂತ ಇಷ್ಟಪಟ್ಬಿಟ್ಲು. ಆದ್ರೆ ನಿಮ್ಮಿಬ್ಬರಿಗೂ ಒಂದು ಸತ್ಯ ಹೇಳಲೇಬೇಕು. ಆ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಎಂಥ ಸಂಕಟ ಆಯ್ತು ಗೊತ್ತಾ? ಆ ಮಗು ರಾಘವನ ನೋಡಿದ್ರು ಅಯ್ಯೋ ಅನ್ಸುತ್ತೆ. ಈ ವಯಸ್ಸಲ್ಲಿ ಪಾಪ ಆ ಮಗು ಎಂತೆಂಥ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ಅವನ್ ಪಡ್ತಾ ಇರೋ ನೋವುಗಳಿಗೆ ನಾನು ಎಲ್ಲೊಂದು ಕಾರಣ ಆಗ್ಬಿಡ್ತೀನೋ ಅಂತ ಮನಸ್ಸಲ್ಲೊಂದು ಭಯ ಇತ್ತು. ಅಮ್ಮ, ಅಣ್ಣ, ನಿನ್ನ ಮನಸ್ಸಲ್ಲಿರೋದೆಲ್ಲ ನೆರವೇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ನಿನ್ ಜೊತೆಯಾಗಿ ನಿಲ್ತೀನಿ ಕಂದ, ನಿನ್ ಜೊತೆಯಾಗಿ ನಿಲ್ತೀನಿ.